ಕೇಳ್ರಿ ಬೇರೆ ಮಂದಿ ಹಿಂದೆ ಕೊಂಡವ್ರದಾರ ಇನ್ನ ರಸ್ತಾ ದಂಡಿಗೋಟ್ ರಸ್ತಾ ದಂಟ ಕೊಂಡವ್ರಲ್ಲ ನೀವು ಕೊಂಡ್ರು ಅಂದ ಇಲ್ಲ ಬೇರೆ ಕಡೆ ಹೋದ್ರೆ ಹೋಗ್ರಿ ನಾವು ನಿಲ್ಲಕ್ ಬಿ ಬೇಡ ಅಂದಿಲ್ಲ ನಿಲ್ಲಾಕ್ ಬೇಡ ಅಂದಿಲ್ಲ ನೀವೆಲ್ಲ ಬೇರೆ ಕಡೆ ನಿಲ್ಲವ್ರಿ ಈಗ ಅಡ್ಡ ಯಾರು ನಿಲ್ಬೇಡ್ರ ಹಿಂದೆ ಮಂದಿ ಕೊಂಡು ಐತಿ ಇನ್ನ ಮಂದಿ ಬರಕ್ ಐತಿ ताये दुर्गा माते इथे निरंजना चिन्मय ताये इथे निरंजना चिन्मय ताये मारहरा श्री शांतमूर्ति गायहरा श्री शांतिमूर्ति शंकरिणी देवी दुर्गा माते देवी दुर्गा माते
ದುರ್ಗಾ ಮಾತೆ ಸರಸ್ವತಿ ವಿದ್ಯೆ ಬುದ್ಧಿಯನ್ನು ಕೊಟ್ಟು ದೊಡ್ಡ ವಿದ್ಯಾವಂತರನ್ನಾಗಿ ಮಾಡಿದ್ದಲ್ಲದೆ ಬೇಡಿದವರಿಗೆ ಬೇಡಿದ ವರವನ್ನು ನೀಡಿ ಅಖಿಲ ಬ್ರಹ್ಮಾಂಡ ಕೋಟೆಯಲ್ಲಿ ನಿನ್ನ ಹೆಸರನ್ನು ಅಚ್ಚಳಿಯದ ಹಾಗೆ ಉಳಿಸಿಕೊಂಡಿರುವೆ ಅಮ್ಮ. ಕುಬೇರನ ಪಾಲಿಗೆ ನನ್ನನ್ನು ದಯಪಾಲಿಸಿರುವೆ. ನನ್ನಣ್ಣ ಸಾಕಷ್ಟು ವಿದ್ಯೆ ಕಲಿತರೂ ಕೂಡ ಒಂದು ನೌಕರಿ ಕೂಡ ದೊರೆಯಲಿಲ್ಲ. ಅವನಿಗೊಂದು ನೌಕರಿಯನ್ನು ದೊರಕಿಸುವ ಭಾರ ನಿನ್ನೆನೂ ಕೊಡಿದೆ. ನಾವು ತಾಯಿಗೂ ಇಲ್ಲದ ತಬ್ಬಲಿ ತಂದೆ ಉದರ ಪೋಷಣೆಯಲ್ಲಿ ಬೆಳೆದ ದೊಡ್ಡವಳಾದ ನನಗೆ ಆದಷ್ಟು ಬೇಗನೆ ದೀರ್ಘ ಸುಮಂಗಲಿ ಆಗುವ ಹಾಗೆ ನನ್ನನ್ನು ಆಶೀರ್ವಾದ ಮಾಡು ತಾಯಿ. ಮಗಳೇ ಸವಿತಾ, ಪೂಜೆ ಮುಗೀತೇನಮ್ಮ? ಮುಗೀತು ಬಾರಪ್ಪ, ದೇವಿಗೆ ನಮಸ್ಕಾರ ಮಾಡು. ಅಮ್ಮ ಜಗದಂಬ, ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಕಾಪಾಡಿ ಈ ಲೋಕಕ್ಕೆಲ್ಲ ತ್ರಿಪುಳ ಮೈಸಾಸುರ ಮರ್ದಿನಿ ಅನಿಸಿ ಬಡತನ ದವಣಿಯಲ್ಲಿ ತೋಲಾಡ್ತಿರುವ ನನ್ನ ಕಣ್ಣೀರಿನ ಕಡಲು ಇಂದು ನಿನ್ನ ಪಾದದಡಿಗೆ ಅರ್ಪಿಸಿದೆನಮ್ಮ, ಅರ್ಪಿಸಿದೆನು. ನನ್ನ ಎರಡು ಕಣ್ಣುಗಳಂತಿರುವ ನನ್ನ ಕಂದ ಮಗಳ ಬಾಳು ಇಂದು ಬರೇ ಗೋಳು. ಸಾಕಷ್ಟು ಹಣ ಖರ್ಚು ಮಾಡಿ ಮಗನಿಗೆ ಓದಿಸಿದೆ, ಅದಕ್ಕಾಗಿ ಸಾಲಗಾರನ ಸಹ ಆದೆ. ಆದರೆ ಈ ಯಾವ ಪುಣ್ಯದ ಫಲವೂ ದೊರೆಯಲಿಲ್ಲ. ಇದ್ದೊಬ್ಬ ಮಗಳ ತಲೆ ಮೇಲೆ ಅಕ್ಷತೆ ಹಾಕಬೇಕೆಂದ್ರೆ ವರದಕ್ಷಿಣೆ ಎಂಬ ರಾಕ್ಷಸ ಬೆನ್ನಂತಿ ನಿಂತಿದೆ ನನ್ನ ಬಾಳಿನಲ್ಲಿ. ಅಮ್ಮ ತಾಯಿ, ಇವರಿಬ್ಬರನ್ನು ಕಾಪಾಡುವಾರ ನಿನ್ನದಮ್ಮ. ಅಪ್ಪ, ಅಷ್ಟೊಂದು ಮನಸ್ಸಿಗೆ ತಾಪ ಮಾಡಿಕೊಳ್ಬೇಡಪ್ಪ. ದೇವಿ ಕೃಪೆ ನಮ್ಮ ಮೇಲೆ ಇದ್ದೇ ಇದೆ. ಆದರೆ ನನ್ನ ಮದುವೆಗಾಗಿ ಚಿಂತಿಸಿ ಕೊರಿಗೆ ಸಣ್ಣಾಗಬೇಡ. ದೇವಿಯ ಬಲದಿಂದ ಮೊದಲು ಅಣ್ಣನಿಗೊಂದು ನೌಕರಿ ಸಿಗಲಿ, ಆಮೇಲೆ ಎಲ್ಲಾ ಕೆಲಸ ತಾನಾಗಿ ಸರಿ ಹೋಗುತ್ತದೆ. ಮಗಳೇ ಸವಿತಾ, ಸರಕಾರ ಸೇವೆ ಮಾಡಬೇಕೆಂದರೂ ನನ್ನ ಮಗ ಕುಬೇರನಿಗೆ ದೈವ ಬಲ ಬೇಕಮ್ಮ. ಯಾಕೆಂದ್ರೆ ಎಷ್ಟು ಯುವಕರು ಸಾಲಿ ಕಲಿತು ನಿರುದ್ಯೋಗಿಗಳಿಗೆ ಕೂತಿದ್ದಾರಮ್ಮ ಈ ಸಮಾಜದಲ್ಲಿ. ಅಂದ ಹಾಗೆ ನನ್ನ ಮಗನು ಕೂಡ ಹೋಗಿ ಒಂದು ವಾರ ಕಳೆಯಿತು. ಅವನ ನೌಕರಿ ವಿಷಯ ಏನಾಯ್ತು ಅನ್ನೋದೇ ತಿಳಿತಾ ಇಲ್ಲ. ಭಗವಂತನಿಗೆ ಗೊತ್ತಮ್ಮ, ಭಗವಂತನಿಗೆ ಗೊತ್ತು. ಅಪ್ಪ, ಅದನ್ನೆಲ್ಲ ಬಿರ್ಲಿ. ಅಣ್ಣನ ನೆನೆಸುವಷ್ಟರಲ್ಲಿ ಅಣ್ಣ ಬಂದೇ ಬಿಟ್ಟ ನೋಡು. ಈಗ ಬಂದೇನಣ್ಣ? ಹೌದು ತಂಗಿ, ಈಗ ತಾನೇ ಬಂದೆ. ಯಾಕೋ ಕುಬೇರ, ತಂಗಿಯ ಜೊತೆ ಮಾತನಾಡಬೇಕಾದ್ರೆ ಅದೇ ಯಾಕೆ ಗಾಬರಿ ಪಟ್ಟವರಂತೆ ಮಾತನಾಡುತ್ತಿರುವೆ? ನಿನ್ನ ಮುಖ ಯಾಕೆ ಮೌನವಾಗಿದೆಯಲ್ಲ? ಹೋದ ಕೆಲಸ ಏನಾಯ್ತಪ್ಪ? ಅಪ್ಪ, ಹೋದ ಕೆಲಸದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಮ್ಮ. ಮಂಡಿನ ಮಗ ಮಂಡಿಗೆ ಮರ್ಯಾದಂತೆ, ಕೂಲಿಯವನ ಮಗ ಕೂಲಿನೇ ಮಾಡುವುದಪ್ಪ, ಕೂಲಿನೇ ಮಾಡಬೇಕು. ಅಂದರೆ ಲಂಚ ಎಂಬ 2 ಅಕ್ಷರದಲ್ಲಿ ಮುಳುಗಿ ಹೋಗಿದೆಯಪ್ಪ ಇಂದಿನ ಈ ಅಂದರೆ ನಿನ್ನ ಮಾತಿನ ಅರ್ಥ? ಲಂಚವನ್ನು ಕೈ ಎತ್ತಿ ಕೊಡಲಾಗದೆ ಮುಖ ಎತ್ತಿಕೊಂಡು ಹಿಂತಿರುಗಿ ಮನೆಗೆ ಬಂದನಪ್ಪ ಈ ನಿನ್ನ ತದೃಷ್ಟ ಮಗ ಕುಬೇರ. ಕಸ ಹೊಡೆಯುವನಿಂದ ಹಿಡಿದು ದೇಶವನ್ನಾಳುವವನ ತಲೆ ಮುಟ್ಟುವರೆಗೂ ಮೆಟ್ಟಿ ಮೆಟ್ಟಿ ನಿಂತಿದೆಯಪ್ಪ ಲಂಚ. ಸಿರಿತನದ ಸೋಗಿನಲ್ಲಿ ಕುಳಿತ ಶ್ರೀಮಂತರ ಮಕ್ಕಳು ತಮ್ಮೆತ್ತರದ ಹಣ ಸುರಿದು ನನ್ನ ಜಾಗಕ್ಕೆ ಹೊಂದಿಕೊಂಡು ಬಿಟ್ಟರು. ಅಂದಾಗ ಈ ಬಡವನ ಮಗನಿಗೆ ಹೇಗೆ ದೊರೆಯುತ್ತದಪ್ಪ ನೌಕರಿ? ಸಮಾಧಾನ ತೆಗೆದುಕೋ ಕುಬೇರ, ಸಮಾಧಾನ ತೆಗೆದುಕೋ. ಕಷ್ಟಪಟ್ಟವರಿಗೆ ಇಂದಿಲ್ಲ ನಾಳೆ ಆದ್ರೂ ಆ ಶ್ರೀದೇವಿ ವರ ಕೊಟ್ಟೇ ಕೊಡುತ್ತಾಳಪ್ಪ. ನೀನು ಗಾಬರಿ ಪಡಬೇಡ. ಅಪ್ಪ, ಈ ಹಾಳು ಶ್ರೀದೇವಿ ಹೆಸರನ್ನು ಎತ್ತದಿರು ನನ್ನ ಮುಂದೆ. ಬಡವರ ಪಾಲಿಗೆ ಕಲ್ಲಾಗಿ ಕೂತಿದ್ದಾಳೆ ಈ ದೇವಿ. ಅಪ್ಪ, ಬಡವರು ಎಣ್ಣೆಯ ದೀಪವನ್ನು ಉರಿಸಿ ಬೇಡಿಕೊಳ್ತಾರೆ, ಆದ್ರೆ ಅದೇ ಶ್ರೀಮಂತರು ತುಪ್ಪದ ದೀಪವನ್ನು ಹಚ್ಚಿ ಬೇಡಿಕೊಂಡಾಗ ಬೇಡಿದ ವರವನ್ನೇ ನೀಡುತ್ತಿದ್ದಾಳೆ ಈ ಮಂಗದೇವಿ. 3 ಲೋಕಗಳನ್ನೇ ನುಂಗಿ ನೀರು ಕೊಡುವ ಇಂಥ ದೇವತೆಗಳೇ ಲಂಚಕ್ಕೆ ಕೈ ಮಾಡಿ ಕುಳಿತಿರುವಾಗ ನನಗೆ ವರ ನೀಡುತ್ತಾಳೇನಪ್ಪ ಇನ್ನು ಕಲ್ಲು ದೇವರು? ಹೇಳಪ್ಪ, ನೀನೇ ಹೇಳು. ಬಾಯಿ ಮುಚ್ಚೋ ಕುಬೇರ, ದೇವರಿಗೆ ಹಾಗೆಲ್ಲ ನಿಂದಿಸಬಾರದು. ಕಷ್ಟಪಟ್ಟವರಿಗೆ ಇಂದಿಲ್ಲ ನಾಳೆ ಆದ್ರೂ ಸುಖ ಕೊಟ್ಟೇ ಕೊಡುತ್ತಾರೆ ಅನ್ನೋದು ಈ ದೇವಮಾನವರ ಧರ್ಮವಿದು. ಅದು ನಿನ್ನ ಹುಚ್ಚು ಕಲ್ಪನೆಯಪ್ಪ. ಕಷ್ಟಪಟ್ಟು ಓದಿ ವಿದ್ಯಾವಂತರಾದ ನಮ್ಮಂತವರಿಗೆ ಸುಖವಿಲ್ಲಪ್ಪ ಇಂದಿನ ಈ ಹಾಳು ಸಮಾಜದಲ್ಲಿ. ಕಷ್ಟಪಟ್ಟು ಕಾಪಿ ಮಾಡಿ ಲಂಚ ಕೊಟ್ಟು ಪಾಸಾದ ಭಂಡ ಶ್ರೀಮಂತರ ಮಕ್ಕಳಿಗಿದೆ ಇಂದಿನ ಈ ಸಮಾಜದಲ್ಲಿ. ನಾನು ಪ್ರತಿಯೊಂದು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಮಾರ್ಕ್ಸ್ ಕಾರ್ಡ್ಗಳನ್ನೆಲ್ಲ ಸರ್ಕಾರದ ಮುಂದಿಟ್ಟು ಸತ್ಯದ ದಾರಿ ಕೇಳಿದರೆ
ಕುತ್ತಿಗೆ ಕೈ ಕೊಟ್ಟು ಹೊರನೂಕಿ ತಮ್ಮ ಬೊಕ್ಕಸವನ್ನೇ ತುಂಬುವ ಶ್ರೀಮಂತರ ಮುಖ ನೋಡುತ್ತಿದೆ ಇಂದಿನ ಸರ್ಕಾರ. ಅಂದಾಗ ಸುಖ ಹೇಗೆ ದೊರೆಯುತ್ತದಪ್ಪ ಈ ನಿನ್ನ ಬಡಕುವರನಿಗೆ? ನೀನು ಆಡಿದ ಮಾತು ನಿಜವಿದೆ ಕುಬೇರ. ಆದ್ರೆ ಆ ಬ್ರಹ್ಮ ನಿನ್ನ ಹಣಿಬರ ಲಿಖಿತ ಹೀಗೆ ಅಂತ ಬರೆದಿರುವಾಗ ಯಾರಿಂದಲ ತೆಪ್ಪಿಸಲು ಸಾಧ್ಯವಿಲ್ಲಪ್ಪ, ಸಾಧ್ಯವಿಲ್ಲ. ಅಂದ ಹಾಗೆ ಹಿರಿಯರು ಒಂದು ಗಾದಿ ಮಾತು ಹೇಳಲಿಲ್ಲವೇ, ಕೋಟೆ ವಿದ್ಯೆಕ್ಕಿಂತ ಮೇಟೆ ವಿದ್ಯೆ ಮೇಲು ಅಂತ. ಅಂದ ಹಾಗೆ ಈ ನಿನ್ನ ನೌಕರಿ ಆಶೆಯನ್ನು ಬಿಟ್ಟು ಬಿಡಪ್ಪ, ಬಿಟ್ಟು ಬಿಡು. ಸಾಧ್ಯವಿಲ್ಲಪ್ಪ. ನಾನು ಇನ್ನಷ್ಟು ಪ್ರಯತ್ನ ಮಾಡುವೆ. ಈ ಧನವಂತ ಸರ್ಕಾರಕ್ಕೆ ಸವಾಲು ಹಾಕಿ ಬಡವರ ಏಳಿಗೆಯನ್ನು ಉದ್ಧರಿಸುವುದೇ ನನ್ನ ಕರ್ತವ್ಯ. ನಮ್ಮ ದೇಶದಲ್ಲಿ ಬಡತನದ ಕರುಳಿನ ಕೂಗಿ ಕೇಳಿಸಿದರು ಕಣ್ಮುಚ್ಚಿ ಕಿವಿ ಮುಚ್ಚಿ ಮೂಕನಾಗಿ ಕುಳಿತಿರುವೆ ಸರ್ಕಾರಕ್ಕೆ ಸಡ್ಡು ಹೊಡೆದು ಮೊದಲು ನಾನೇ ಸಿದ್ಧನಾಗಿ ನಿಲ್ಲುವೆ ಹೋರಾಡಲು. ಕುಬೇರ, ಸರ್ಕಾರ ಎದುರು ಹಾಕಿಕೊಳ್ಳೋದು ಅಷ್ಟೊಂದು ಒಳ್ಳೇದಲ್ಲಪ್ಪ, ಒಳ್ಳೇದಲ್ಲ. ನೋಡು, ಬಡವರಿಗೆ ಬೇಕಪ್ಪ ಹೆಡಗೆಯ ಜಾತ್ರೆ. ನೋಡು, ನಮಗೆ ದೇವರು 2 ಬಲವಾದ ರೆಟ್ಟಿಗಳನ್ನು ಕೊಟ್ಟಿದ್ದಾನೆ. ಎಲ್ಲಿಯಾದರೂ ದುಡಿದು ಹೊಟ್ಟಿ ತುಂಬಿಸಿಕೊಳ್ಳೋಣ ಈ ಪ್ರಪಂಚದಲ್ಲಿ. ಹೌದಣ್ಣ, ಕಲಿತು ನಿರುದ್ಯೋಗಿ ಆದನೆಂದು ನಿರಾಶೆಗೊಳ್ಳಬೇಡ. ಸರಸ್ವತಿ ನೀಡಿರುವ ವಿದ್ಯೆಯನ್ನು ಕೆಲವೊಂದು ಬಡ ಮಕ್ಕಳಿಗೆ ಧಾರೆ ಇರಿ ಅಂದಾಗ ನೀನು ಸರಸ್ವತಿಯ ಪುತ್ರನಾಗಿದ್ದೀಯ. ಅದನ್ನು ಬಿಟ್ಟು ಸರ್ಕಾರ ಜೊತೆಗೆ ಸೇವೆ ಮಾಡಿ ಸತ್ಯವನ್ನೇ ಗೆಲ್ಲುತ್ತೀನಂತ ಪಣತೊಟ್ಟು ನಿಂತ್ರೆ ಅದಾಗುವುದಿಲ್ಲ. ನಿನಗೇನಪ್ಪ ಬಹಳ ವಯಸ್ಸಾಗಿದೆ, ಈಗ ಸರ್ಕಾರದ ಸೇವೆ ಮಾಡಬೇಕು ಅಂತ ದೇವರು ನಿನ್ನ ಹಣೆಯಲ್ಲಿ ಬರೆದಿರುವಾಗ ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ತಂಗಿ ಹೇಳುವ ಮಾತು ನಿಜವಿದೆ ಕುಬೇರ. ನಿನಗೆ ನೌಕರಿ ಮಾಡುವ ಆಸೆ ಇದ್ರೆ ಹೇಳಿಬಿಡು. ಇದೇ ನಮ್ಮ ಊರಿನ ನಾರಾಯಣ ಸಾಹುಕಾರರು ಹೊಸದೊಂದು ಸಿಮೆಂಟ್ ಫ್ಯಾಕ್ಟರಿಯನ್ನು ಓಪನ್ ಮಾಡಿದ್ದಾರೆ. ನಾಳೆನೆ ಹೋಗಿ ಅವ್ರ ಕೈ ಕಾಲುಗಳಾದ್ರೆ ಹಿಡಿದು ನಿನ್ನ ನೌಕರಿ ಬಗ್ಗೆ ಕೇಳಿಕೊಂಡು ಬರ್ತೀನಪ್ಪ, ಕೇಳಿಕೊಂಡು ಬರ್ತೀನಿ. ಇದೇನಪ್ಪ ನಿಮ್ಮ ಮಾತು? ಶ್ರೀಮಂತ ನಾರಾಯಣರು ಸಿಮೆಂಟ್ ಫ್ಯಾಕ್ಟರಿ ತೆಗೆದಿದ್ದಾರೆ ಅಲ್ಲಪ್ಪ, ಅಷ್ಟೊಂದು ಹಣ ಅವ್ರ ಹತ್ರ ಹೇಗೆ ಅಂತ? ಅವ್ರಿಗೇನಪ್ಪ ಹಣದ ಕೊರತೆ. ಅವರು ಕೈ ಮಾಡಿದ್ರೆ ಕೈಲಾಸವನ್ನೇ ಅವರ ಕೈಯಲ್ಲಿ. ಹೇಗೋ ನಮಗೂ ಅವರಿಗೂ ಹಣ ಕೊಡು ತಗೋ ಅವರ ಮೊದಲಿನಿಂದ ಬಂದದೇ ಇದೆ. ನೋಡು, ನಿನ್ನ ಮನಸ್ಸೊಪ್ಪುದಾದ್ರೆ ಹೇಳು, ನಾಳೆನೆ ಹೋಗಿ ನಿನ್ನ ನೌಕರಿ ಬಗ್ಗೆ ಕೇಳಿಕೊಂಡು ಬರ್ತೇನೆ. ಸಂತೋಷವಾಯ್ತಪ್ಪ, ನೀನು ಮಾತು ಕೇಳ್ತಾ ಇದ್ರೆ. ಅಪ್ಪ, ನಮ್ಮ ಗುರುಗಳು ಒಂದು ಮಾತು ಹೇಳ್ತಾರಪ್ಪ, ತಂದು ಹಾಕದವನು ತಂದೆಯಾದರೇನು, ಮಾಡಿ ಹಾಕದವಳು ಮಾತೆಯಾದರೇನು, ಮರ್ಮ ಅರಿಯದವಳು ಮಡದಿಯಾದರೇನು, ಗುಣವರಿಯದವನು ಗಂಡನಾದರೇನು, ಸಹಾಯ ಮಾಡದವನು ಸ್ನೇಹಿತನಾದರೇನು, ಮಾನ ಕಾಯದವಳು ಮಗಳಾದರೇನು. ಅಂದ ಹಾಗೆ ಮನೆಗಾಗದವನು ಮಗನಾದರೇನು. ಅಂದ ಹಾಗೆ ಅಪ್ಪ, ನಾನು ಕೂಡ ದುಡಿದು ನಿಮ್ನೆಲ್ಲ ಸಾಕ್ಬೇಕು, ತಂಗಿ ಮದುವೆ ಮಾಡ್ಬೇಕಂತ ನನಗೂ ಆಸೆ ಐತೆಪ್ಪ. ಆದ್ರೆ ಆ ಶ್ರೀಮಂತರು ನಿಮ್ಮ ಮಾತಿಗೆ ಬೆಲೆ ಕೊಡಬೇಕಲ್ಲಪ್ಪ. ಅವರು ಅಂತ ಕೆಟ್ಟ ಸ್ವಭಾವದವರು ಅಲ್ಲಪ್ಪ. ಅವರು ಬಡವರ ಬಂಧು, ಧರ್ಮದ ಸಿಂಧು. ನಾನು ಎಷ್ಟು ಬಡವನಾದರೂ ಕೂಡ ನನ್ನ ಮಾತನ್ನು ಎಂದಿಗೂ ಮೀರುವುದಿಲ್ಲಪ್ಪ, ಅವರು ಮೀರುವುದಿಲ್ಲ. ನಿನ್ನ ಮನಸ್ಸೊಪ್ಪಿದ್ರೆ ಹೇಳು, ನಾಳೆನೆ ಹೋಗಿ ಬರ್ತೇನೆ. ಅಪ್ಪ, ನಿನ್ನ ಮಾತನ್ನು ಮನ್ನಿಸಿ ಅಣ್ಣನಿಗೆ ಆ ಸ್ಥಾನವನ್ನು ದೊರಕಿಸ್ಕೊಟ್ರೆ ಅಣ್ಣನ ಬಾಳಾದರೂ ಬಂಗಾರವಾಗುತ್ತದೆ. ತಡ ಮಾಡದೆ ಹೋಗಿ ಆ ಕೆಲಸವನ್ನು ಮಾಡಿಸ್ಕೊಂಡು ಬಾ. ಬೇಸರವಾಗಿ ಇರುವ ಅಣ್ಣನ ಮನಸ್ಸಿಗೆ ಸ್ವಲ್ಪ ಸಂತೋಷವಾದರೂ ಆಗಲಿ. ತಂಗಿ, ಅಣ್ಣನ ಉಜ್ವಲ ಭವಿಷ್ಯಕ್ಕಾಗಿ ಎಷ್ಟೊಂದು ಆತರ ಪಡ್ತಾ ಇದೆಯಮ್ಮ. ಬಾಯಿಲಿ ನೋಡಮ್ಮ, ಯಾರಾದ್ರೂ ನಕ್ಕರೆ ನಮ್ಮಿಂದನೇ ನಗಬೇಕೇ ಹೊರತು ನಮ್ಮನ್ನು ನೋಡಿ ನಗಬಾರದು. ಯಾರಾದ್ರೂ ಅತ್ತರೆ ನಮಗಾಗಿ ಅಳಬೇಕೇ ಹೊರತು ನಮ್ಮಿಂದಾಗಿ ಯಾರು ಅಳಬಾರ್ದು. ನಮ್ಮಿಂದ ಯಾರು ತ್ರಾಸಾಗ್ತೈತಿ ಅನ್ಬಾರ್ದು. ಅಂತ ಹಾಗೆ ನೀನು ನನ್ನ ಮುದ್ದು ತಂಗಿ, ನನ್ನ ಬಂಗಾರದಂತ ತಂಗಿ. ಸಂತೋಷ ತುಂಬಿ ಮನದಲ್ಲಿ ಕಾಡಲಿ ಬಲು ಹಾರಾಗಲಿ
ನಿನ್ನ ಕೈಯ ಹಿಡಿವ ಸೂಟಿ ಬಂದಿಗೆ ತವರಿ ನಿನ್ನ ನಿನ್ನ ಇರು ಕೊಡುಗೆ ಇನ್ನು ದಾರಿ ನಾನು ಹೂವನ್ನು ಹಾಕುವೆನು ಕಣ್ಣೊಳಿಸುತ್ತ ಹಾಡುವೆನು ನನ್ನ ಬಂಗಾರ ನಡೆಯೋಣ. ಅಪ್ಪ ಊಟ ಮಾಡುವಂತೆ. ನನ್ನ ನೌಕರಿ ವಿಷಯ ಆಮೇಲೆ ಮಾತಾಡುವಂತೆ. ಹಸುವಿಂದ ಚಡಪಡಿಸುತ್ತೆ ನನ್ನ ಒಡಲಿಗೆ. ನಿನ್ನ ಕೈ ನಮ್ಮಿಬ್ಬರಿಗೆ ಊಟ ಮಾಡಿಸುವಂತೆ. ನಡಿಯಪ್ಪ. ನಡೀರಪ್ಪ, ಊಟ ಮಾಡು. ಬನ್ನಿ.